ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಸಿಂಹ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿಚಕ್ರದ ಅತ್ಯಂತ ರಾಜ ಗಾಂಭೀರ್ಯದ ನಾಯಕತ್ವ ಗುಣವುಳ್ಳ ಮತ್ತು ಸದಾ ಆಕರ್ಷಣೆಯ ಕೇಂದ್ರ ಬಿಂದು ಆಗಿರುವ ಸಿಂಹ ರಾಶಿಯವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಹರಾಶಿಯವರೇ, ಶೀಘ್ರದಲ್ಲೇ ನಿಮ್ಮ ಜೀವನದಲ್ಲಿ ಒಂದು ಅನಿರೀಕ್ಷಿತವಾದ ಮತ್ತು ಅತ್ಯಂತ ಪ್ರಮುಖವಾದ ಪ್ರಯಾಣ ಯೋಗ ಕೂಡಿ ಬರ್ತಾ ಇದೆ. ಈ ಪ್ರಯಾಣ ಕೇವಲ ಒಂದು ಪ್ರವಾಸವಾಗಿರದೆ ನಿಮ್ಮ ಗೌರವ, ಪ್ರತಿಷ್ಠೆ ಹಾಗೂ ವೃತ್ತಿ ಜೀವನವನ್ನು ಮುಂದಿನ ಹಂತಕ್ಕೆ ಕೊಂಡೊಯ್ಯುವಂತಹ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗಲಿದೆ. ಸಾಮಾನ್ಯವಾಗಿ ನಿಮ್ಮದು ಎಲ್ಲರನ್ನ ಮುನ್ನಡೆಸುವ ತನ್ನದೇ ಆದ ಸ್ವಾಭಿಮಾನದ ಸಾಮ್ರಾಜ್ಯದಲ್ಲಿ ಬದುಕುವ ಒಂದು ಸ್ವಭಾವ. ಆದರೆ ಈ ಮುಂಬರುವ ಪ್ರಯಾಣ ನಿಮ್ಮ ಯೋಚನಾ ಶಕ್ತಿಗೆ ಒಂದು ಹೊಸ ಆಯಾಮವನ್ನು ನೀಡುತ್ತೆ. ಈ ಪ್ರಯಾಣದಲ್ಲಿ ನಿಮಗೆ ಎದುರಾಗಲಿರುವ ಒಂದು ವಿಶೇಷ ಪರಿಚಯ ನಿಮ್ಮ ಇಡೀ ಜೀವನದ ದಿಕ್ಕನ್ನು ಹೇಗೆ ಬದಲಾಯಿಸುತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರವಾಗಿ ತಿಳಿಯೋಣ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಪ್ರಸಿದ್ಧವಾದ ಜಾಗಗಳು, ಐತಿಹಾಸಿಕ ತಾಣಗಳು ಅಥವಾ ಎಲ್ಲರ ಗಮನ ಸೆಳೆಯುವಂತಹ ರಾಯಲ್ ಸ್ಥಳಗಳಿಗೆ ಭೇಟಿ ನೀಡೋದಂದರೆ ತುಂಬ ಇಷ್ಟ. ಆದರೆ ಈ ಬಾರಿ ನಿಮಗೆ ಒದಗಿ ಬರುವ ಪ್ರಯಾಣ ನೀವು ಅಂದುಕೊಂಡಿದ್ದಕ್ಕಿಂತ ತೀರಾ ಭಿನ್ನವಾಗಿರುತ್ತೆ. ಇದು ನಿಮ್ಮ ದೈನಂದಿನ ಜವಾಬ್ದಾರಿಗಳ ಗದ್ದಲದಿಂದ ದೂರ ಇರುವ ಅಪಾರ ಶಾಂತತೆ ಇರುವ ಅಥವಾ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಮತ್ತು ಪ್ರಕೃತಿಯ ಸೌಂದರ್ಯ ತುಂಬಿರುವ ಸ್ಥಳ ಆಗಿರಬಹುದು. ನೀವು ಮಾನಸಿಕ ನೆಮ್ಮದಿಯನ್ನು ಹುಡುಕುತ್ತಾ ಅಥವಾ ಯಾವುದೋ ಒಂದು ದೀರ್ಘಾವಧಿಯ ಯೋಜನೆಯ ಕೆಲಸದ ನಿಮಿತ್ತ ಈ ಜಾಗಕ್ಕೆ ಪ್ರಯಾಣ ಬೆಳೆಸ್ತೀರಾ. ಈ ಅಪರಿಚಿತ ವಾತಾವರಣದಲ್ಲಿ ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ನೀವು ಹೆಜ್ಜೆ ಇಟ್ಟಾಗ ನಿಮ್ಮ ಜೀವನದ ಹೊಸ ಅಧ್ಯಾಯಕ್ಕೆ ಕಾರಣ ಆಗುವ ಆ ಅದ್ಭುತ ಭೇಟಿ ಸಂಭವಿಸುತ್ತೆ. ಆ ಸ್ಥಳದಲ್ಲಿ ನಿಮಗೆ ಒಬ್ಬ ಅತ್ಯಂತ ಪ್ರಬುದ್ಧ, ಬುದ್ಧಿವಂತ ಮತ್ತು ಪ್ರಭಾವಶಾಲಿ ವ್ಯಕ್ತಿಯ ಪರಿಚಯ ಆಗುತ್ತೆ. ಈ ಪರಿಚಯ ತುಂಬ ಆಕಸ್ಮಿಕವಾಗಿ ಒಂದು ಸಣ್ಣ ಸಂಭಾಷಣೆಯ ಮೂಲಕ ಅಥವಾ ಯಾವುದೋ ಒಂದು ಸನ್ನಿವೇಶದಲ್ಲಿ ಪರಸ್ಪರ ಆಲೋಚನೆಗಳನ್ನು ಹಂಚಿಕೊಳ್ಳುವ ಮೂಲಕ ಆರಂಭವಾಗುತ್ತೆ. ಆರಂಭದಲ್ಲಿ ಆ ವ್ಯಕ್ತಿ ನಿಮಗೆ ಸಂಪೂರ್ಣ ಅಪರಿಚಿತರಾಗಿ ಕಂಡರೂ ಕೂಡ ಅವರ ಮಾತುಗಳಲ್ಲಿರುವ ಸ್ಪಷ್ಟತೆ ಮತ್ತು ಗಾಂಭೀರ್ಯ ನಿಮ್ಮನ್ನು ಸೆಳೆಯುತ್ತೆ. ಸಿಂಹರಾಶಿಯವರಾದ ನೀವು ಸಾಮಾನ್ಯವಾಗಿ ನಿಮ್ಮದೇ ಆದ ನಿರ್ಧಾರಗಳಿಗೆ ಬದ್ಧ ಆಗಿರೋರು ಮತ್ತು ಬೇರೆಯವರ ಸಲಹೆಗಳನ್ನು ಸುಲಭವಾಗಿ ಒಪ್ಪದವರು. ಆದರೆ ಈ ವ್ಯಕ್ತಿತ್ವ, ಆಲೋಚನೆಗಳು ಮತ್ತು ಜೀವನದ ಅನುಭವಗಳು ನಿಮ್ಮಲ್ಲಿ ಒಂದು ಹೊಸ ಕುತೂಹಲವನ್ನು ಮತ್ತು ಗೌರವವನ್ನು ಹುಟ್ಟುಹಾಕುತ್ತೆ. ಇವರ ಭೇಟಿಯಿಂದ ನನ್ನ ಮುಂದಿನ ಭವಿಷ್ಯಕ್ಕೆ ಏನು ಲಾಭ ಎನ್ನುವ ಗೊಂದಲ ನಿಮ್ಮಲ್ಲಿ ಇದ್ರೂ ಕೂಡ ಸಮಯ ಕಳೆದಂತೆ ನಿಮ್ಮಿಬ್ಬರ ನಡುವೆ ಒಂದು ಉತ್ತಮ ಬಾಂಧವ್ಯ ಅನ್ನೋದು ಬೆಳೆಯುತ್ತೆ. ಆ ವ್ಯಕ್ತಿಯ ಜ್ಞಾನ ಮತ್ತು ವಿಭಿನ್ನ ದೃಷ್ಟಿಕೋನ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ನೀವು ಇಲ್ಲಿಯವರೆಗೆ ಅನುಭವಿಸುತ್ತಿದ್ದ ಮಾನಸಿಕ ಒತ್ತಡಗಳು, ವ್ಯವಹಾರದ ಗೊಂದಲಗಳು ಮತ್ತು ವೈಯಕ್ತಿಕ ಗೊಂದಲಗಳಿಗೆ ಅಲ್ಲಿ ನಿಮಗೆ ಸ್ಪಷ್ಟವಾದ ಪರಿಹಾರ ಅನ್ನೋದು ಸಿಗುತ್ತೆ. ನೀವು ವ್ಯಾಪಾರ, ಉದ್ಯೋಗ ಅಥವಾ ಸಮಾಜದಲ್ಲಿ ಹೊಸದೊಂದು ಸ್ಥಾನಮಾನ ಗಳಿಸೋದಕ್ಕೆ ಯೋಚನೆ ಮಾಡ್ತಿದ್ರೆ ಅದಕ್ಕೆ ಬೇಕಾದ ಸರಿಯಾದ ಮಾರ್ಗದರ್ಶನ ಮತ್ತು ರಹಸ್ಯ ಸೂತ್ರಗಳು ಈ ಪರಿಚಯದ ಮೂಲಕ ನಿಮಗೆ ದೊರೆಯುತ್ತೆ. ಅವರ ಪ್ರೇರಣಾದಾಯಕ ಮಾತುಗಳು ನಿಮ್ಮಲ್ಲಿ ಸುಪ್ತವಾಗಿದ್ದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸುತ್ತೆ. ಈ ಪ್ರಯಾಣ ಮುಗಿಸಿ ನೀವು ವಾಪಸ್ ಬರಬೇಕಾದ್ರೆ ನಿಮ್ಮ ಯೋಚನಾ ಶಕ್ತಿ ಮತ್ತು ನಾಯಕತ್ವದ ಗುಣ ಇನ್ನಷ್ಟು ಬಲಿಷ್ಠ ಆಗುತ್ತೆ ಹಾಗೂ ನಿಮ್ಮ ಆಲೋಚನೆಗಳು ಹೆಚ್ಚು ಗಟ್ಟಿಯಾಗುತ್ತೆ. ಆದರೆ ಸಿಂಹರಾಶಿಯವರ ಅತಿಯಾದ ಆತ್ಮವಿಶ್ವಾಸ ಮತ್ತು ಕೋಪದ ಸ್ವಭಾವದ ಕಾರಣ ನೀವು ಕೆಲವು ಎಚ್ಚರಿಕೆಗಳನ್ನು ವಹಿಸೋದು ಅತ್ಯಗತ್ಯ. ಯಾವುದೇ ಹೊಸ ಪರಿಚಯ ಆದಾಗ ತಕ್ಷಣವೇ ಅತಿಯಾದ ಭಾವುಕತೆಗೆ ಒಳಗಾಗಬೇಡಿ ಅಥವಾ ಅವರ ಮುಂದೆ ನಿಮ್ಮ ಸಂಪೂರ್ಣ ರಹಸ್ಯಗಳನ್ನು ಬಿಟ್ಕೊಡ್ಬೇಡಿ. ಪ್ರತಿಯೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ನಿಧಾನವಾಗಿ ಇಡಿ. ನಿಮ್ಮ ಇತಿಹಾಸ, ಈಗೋ ಅಥವಾ ಒಂದು ಆತುರದ ವರ್ತನೆಯಿಂದ ಒಳ್ಳೆಯ ಸಂಬಂಧಗಳು ಕೈತಪ್ಪಿ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಈ ಪರಿಚಯವನ್ನು ಒಂದು ಸುಂದರ ಸ್ನೇಹವಾಗಿ, ಗೌರವಾನ್ವಿತ ಮಾರ್ಗದರ್ಶನವಾಗಿ ನೀವು ಏನಾದರೂ ಅಕ್ಸೆಪ್ಟ್ ಮಾಡಿದ್ರೆ, ಸ್ವೀಕಾರ ಮಾಡಿದರೆ ನಿಮ್ಮ ಭವಿಷ್ಯಕ್ಕೆ ತುಂಬ ಒಳ್ಳೆಯದು. ಸಂಬಂಧಗಳ ಮಿತಿಯನ್ನು ಅರಿತು ವಿವೇಚನೆಯಿಂದ ವರ್ತಿಸೋದು ನಿಮಗೆ ಶ್ರೀರಕ್ಷೆ ಆಗಿರುತ್ತೆ. ಯಾವ ಸಂಬಂಧ ಎಷ್ಟು ಅನ್ನೋದು ಆ ಮಿತಿಯನ್ನು ನಿಮಗೆ ಚೆನ್ನಾಗಿ ಅದರ ಅರಿವು ಇರಬೇಕು. ಕೊನೆಯದಾಗಿ ಹೇಳಬೇಕಂದ್ರೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಬರ್ತಾರೆ. ಈ ಪ್ರಯಾಣದಲ್ಲಿ ನಿಮಗೆ ಸಿಗುವ ಪರಿಚಯ ಕೂಡ ನಿಮ್ಮ ಯಶಸ್ವಿಗಾಗಿ ಭಗವಂತ ಕಳಿಸಿದ ಒಂದು ಅದ್ಭುತ ಅವಕಾಶ ಅಂತಾನೆ ಭಾವಿಸಬೇಕು. ನೀವು ಒಂಟಿಯಾಗಿದ್ದರೆ ಈ ಪರಿಚಯ ನಿಮ್ಮ ಮುಂದಿನ
ಜೀವನ ಸಂಗಾತಿಯ ರೂಪದಲ್ಲೂ ಕೂಡ ಇರಬಹುದು, ಅಥವಾ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ದೊಡ್ಡ ಯಶಸ್ಸು ತಂದುಕೊಡುವ ಪಾಲುದಾರರಾಗಿ ಕೂಡ ಬದಲಾಗಬಹುದು. ಒಟ್ಟಿನಲ್ಲಿ ಈ ಪ್ರಯಾಣ ನಿಮ್ಮ ಬದುಕನ್ನು ಉತ್ತಮ ಸ್ಥಿತಿಗೆ ಕೊಂಡೊಯ್ಯುವುದಂತೂ ಖಚಿತ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚಿಕೊಳ್ಳಿ ಮತ್ತು ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಮತ್ತು ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.